ಏನು ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಹಾಗೆ ರ್ಯಾಂಡಮ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನನ್ನ ಮಕ್ಕಳೆಲ್ಲರೂ ಇನ್ನೂ ಮಲಗಿದ್ದಾರೆ. ಅಷ್ಟರೊಳಗೆ ನಾನು ಇಲ್ಲಿ ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಟಿಫನ್ ರೊಟ್ಟಿ, ಹಾಗಲಕಾಯಿ ಪಲ್ಯ, ಕಾಯಿ ಚಟ್ನಿ, ಹಾಗೆ ಬದನೆಕಾಯಿ. ಮಕ್ಕಳೆಲ್ಲ ಇದರೊಳಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀನಿ. ಇದ್ಮೇಲಂತೂ ಆಲ್ಮೋಸ್ಟ್ ಅವ್ರದ್ದೇ ಜಾಸ್ತಿ ಕೆಲಸ ಆಗುತ್ತೆ. ನಾನಿಲ್ಲಿ ಹಾಗಲಕಾಯಿ ಪಲ್ಯಗೆ ಹಾಗಲಕಾಯಿನ ಹುರ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ ಹಾಗೂ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೇನೆ ಈ ಕಡೆ ಕಾಯಿ ಚಟ್ನಿಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಹುರ್ಕೊಳ್ಳೋಣ ಅಂತ ಅದನ್ನು ಸಹ ಹುರಿತಾ ಇದ್ದೀನಿ. ನಾನು ಇನ್ನು ಮಗುಗೆ ಫೀಡ್ ಮಾಡ್ತಿರೋದ್ರಿಂದ ನನ್ನ ಕೆಲಸಗಳು ಅರ್ಧ ನಿಲ್ತಾ ಇರುತ್ತೆ. ಸೊ ಎಷ್ಟೋ ತನಕ ಅವರು ಮಲಗಿರ್ತಾರೋ ಅಷ್ಟರೊಳಗೆ ನಾನಿಲ್ಲಿ ಕೆಲಸಗಳನ್ನ ಮುಗಿಸ್ಕೋತಾ ಇರ್ತೀನಿ. ಮಕ್ಕಳು ಇದ್ದಾಗ ಅವ್ರಿಗೆ ಏನು ಟೈಮ್ ಕೊಡ್ಬೇಕು ಅದನ್ನ ಕೊಡ್ತಾ ಇರ್ತೀನಿ. ಸ್ವಲ್ಪ ಕಪ್ಪು ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ. ಈ ರೀತಿ ಹುರ್ಕೊಂಡು ಆಯಿತು. ಈಗ ನನ್ನ ಮಕ್ಕಳು ಎದ್ದಿದ್ದಾರೆ. ಬೆಳಗ್ಗೆನೆ ಏನು ಮಾಡ್ತಾ ಇದ್ದಾರೆ ನೋಡಿ. ಹಲೋ, ಗುಡ್ ಮಾರ್ನಿಂಗ್. ಕಲರ್ ಮಾಡ್ತಿದ್ದೀರಾ? ಪಾಪು ಏನು ಮಾಡ್ತಿದ್ದಾನೆ? ಬೆಳಗ್ಗೆನೆ ಕಲರ್ ಮಾಡ್ತಿದ್ದೀರಾ? ಇಷ್ಟ ಏನಕ್ಕೆ ಕಲರ್ ಮಾಡ್ತಿದ್ದೀರಾ? ಏನದು? ಎಂಜಾಯ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅನ್ನು ಈ ಕಡೆ ನೋಡು. ಇನ್ನೊಂದ್ಸರಿ ಹೇಳು. ಎಲ್ಲರಿಗೂ. ಸೊ ನೋಡಿದ್ರಲ್ವಾ, ಬೆಳಗ್ಗೆನೆ ಸ್ಕೆಚ್ ಪೆನ್ ತಗೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ಒಂದೊಂದು ಟೈಮ್ ಆ ರೀತಿ ಇರಲ್ಲ, ಅಮ್ಮ ಬೇಕು ಅಂತ ಹಠ ಮಾಡ್ತಾ ಇರ್ತಾನೆ. ಹಾಗೆ ಪಾಪು ಸಹ ದೊಡ್ಡವನಿಗೂ ಹಾಲು ಕೊಟ್ಟು ಸಣ್ಣವನಿಗೂ ಫೀಡ್ ಮಾಡಿಸ್ ಆಯ್ತು. ಈಗ ನನಗೆ ತುಂಬಾ ಹೊತ್ತು ಟೈಮ್ ಸಿಗುತ್ತೆ. ಸೊ ಅವರಿಬ್ರು ಆರಾಮ್ಸೆ ಇರ್ತಾರೆ. ಪಾಪು ಸಹ ಆಟ ಆಡ್ಕೊಂಡಿರುತ್ತೆ, ಅವನು ಸಹ ಏನಾದ್ರು ಆಟ ಆಡ್ಕೊಂಡಿರ್ತಾನೆ. ನಾನು ಅಷ್ಟರೊಳಗೆ ತಿಂಡಿನ ರೆಡಿ ಮಾಡ್ಕೋತೀನಿ. ಮೊದಲಿಗೆ ಕಾಯಿ ಚಟ್ನಿನ ರೆಡಿ ಮಾಡಿ ಆಯ್ತು. ಹಾಗೆ ಒಂದ್ ಕಡೆ ಬಜ್ಜಿಗೆ ಬದನೆಕಾಯಿ ಬೇಯ್ತಾ ಇದೆ, ಇನ್ನೊಂದ್ ಕಡೆ ಪಲ್ಯ ರೆಡಿ ಆಗ್ತಾ ಇದೆ. ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಕಡಲೆಬೇಳೆ, ಹಾಗೆ ಜೊತೆಗೆ ಈರುಳ್ಳಿ ಸಹ ಆಡ್ ಮಾಡ್ಕೊಂಡಿದೀನಿ. ಸೊ ಇದಿಷ್ಟು ಫ್ರೈ ಆಗೋಷ್ಟೊಳಗೆ ನಾನು ಇಲ್ಲಿ ರೊಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನೀರೆಲ್ಲ ಕುದಿಯೋಷ್ಟೊತ್ತಿಗೆ ಇಲ್ಲಿ ಪಲ್ಯ ಸಹ ರೆಡಿ ಆಗತ್ತೆ. ಸೊ ಕೆಲವ್ರ ಮನೆಗೆ ಹಾಗಲಕಾಯಿ ಪಲ್ಯ ಇಷ್ಟಪಡೋದಿಲ್ಲ, ಬಟ್ ನಮ್ಮನೆಲ್ಲಂತೂ ಎಲ್ರು ಇಷ್ಟಪಟ್ಟು. ಒಂದ್ ಕಡೆ ಈರುಳ್ಳಿ ಸಹ ಫ್ರೈ ಆಗಿದೆ. ಈಗ ನಾನು ಅದಕ್ಕೇನೆ ಹಾಗಲಕಾಯಿ ಮತ್ತೆ ಟೊಮೆಟೊ ಎರಡೂನು ಒಟ್ಟಿಗೆ ಸೇರಿಸ್ಕೊಂಡು ಹಾಕುತ್ತಾ ಇದ್ದೀನಿ. ನೀವು ಬೇಕಾದ್ರೆ ಅದನ್ನ ಸಪ್ರೇಟ್ ಆಗಿ ಬೇಕಾದ್ರೂ ಹಾಗಲಕಾಯಿನ ಆಲ್ರೆಡಿ ಆಯಿಲ್ ಅಲ್ಲಿ ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೆ ಅಲ್ವಾ. ಅದ್ರ ಜೊತೆಗೇನೆ ಇನ್ನೂ ಒಂದು ಟೈಮು ಟೊಮೆಟೊನು ಸಹ ಆಡ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದ್ರ ಕಹಿ ಅಂಶ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಲಿ ಅಂತ. ಸೊ ನಾವಿಲ್ಲಿ ಆಯಿಲ್ ಹಾಕೊಂಡು ಎಷ್ಟು ಫ್ರೈ ಮಾಡ್ಕೋತೀವೋ ಹಾಗಲಕಾಯಿ ಅಷ್ಟು ಬೇಗ ಅದ್ರದ್ದು ಕಹಿ ಕಡಿಮೆ ಆಗುತ್ತೆ. ಹಾಗೆ ಇದಿಷ್ಟು ಬೆಂದಾದ್ಮೇಲೆ ಸ್ವಲ್ಪ ಖಾರದ ಪುಡಿ, ಹಾಗೇನೆ ಸಾಂಬಾರ್ ಪುಡಿ, ಸ್ವಲ್ಪ ಗರಂ ಮಸಾಲನ ಸಹ ಸೇರಿಸ್ಕೊತಾ ಇದ್ದೀನಿ. ಸೊ ಸೇರಿಸ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲಾ ಕಾಯಿಗಳಿಗೂ ನಾವು ಪೌಡರ್ ಹಾಕಿರ್ತೀವಲ್ವಾ, ಅದಿಷ್ಟು ಚೆನ್ನಾಗಿ ಹೊಂದ್ಕೊಂಡು ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಆದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಲ್ಲಿ ಸೇರಿಸ್ಕೋಬೇಕು. ನಾನು ಸ್ವಲ್ಪ ಗ್ರೇವಿ ಟೈಪ್ ಅಲ್ಲಿ ಮಾಡ್ಕೋತಾ ಇರೋದು. ನಿಮ್ಗೆ ಹಾಗೆ ಫ್ರೈ ಬೇಕು ಅನ್ನೋರು ಹಾಗೂ ಸಹ ತಿನ್ಕೋಬಹುದು, ಚೆನ್ನಾಗೇನೆ ಇರುತ್ತೆ, ಕಹಿ ಅನ್ಸಲ್ಲ. ಸೊ ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಇದಕ್ಕೆ ಬೇಕಾದ್ರೆ ಒಂದ್ ಸ್ವಲ್ಪ ಹುಣಸೆ ಹುಳಿ ಬೇಕಾದ್ರೂ ಹಿಂಡ್ಕೋಬಹುದು. ನಾನು ಹುಣಸೆ ಹುಳಿ ಹಾಕ್ತಾ ಇಲ್ಲ. ಸೊ ಹಾಗೆ ಬೆಲ್ಲನೂ ಸಹ ಸೇರಿಸ್ಕೊಳ್ಳಿ. ಹಾಗಲಕಾಯಿ ಪಲ್ಯಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅದೇ ಅಂತ ಹೇಳ್ಬೋದು. ಬೆಲ್ಲ ಸೇರಿಸ್ಕೊಂಡ್ರೆ ಕಹಿ ಸ್ವಲ್ಪನೂ ಗೊತ್ತೇ ಆಗಲ್ಲ, ಆ ರೀತಿ ಚೆನ್ನಾಗಿರುತ್ತೆ. ಹಾಗೆ ಲಾಸ್ಟ್ ಅಲ್ಲಿ ಕಾಯಿ ತುರಿ, ಕಡಲೆ ಪೌಡರ್, ಹಾಗೆ ಶೇಂಗಾ ಪೌಡರ್, ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಕಂಪ್ಲೀಟ್ ಆಗಿ ಹಾಗಲಕಾಯಿ ಪಲ್ಯ ಅಂತೂ ರೆಡಿ ಆಗುತ್ತೆ. ಸೊ ಯಾರೆಲ್ಲ ಹಾಗಲಕಾಯಿ ಪಲ್ಯ ತಿನ್ನಲ್ಲ ಅವರೆಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ತಿಂದೇ ತಿಂತೀರಾ. ಅಷ್ಟು ಚೆನ್ನಾಗಿರುತ್ತೆ, ಸ್ವಲ್ಪನೂ ಕಹಿ ಅನ್ಸೋದೇ ಇಲ್ಲ, ಆ ರೀತಿ ಇರುತ್ತೆ. ಹಾಗಲಕಾಯಿ ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಅಟ್ಲೀಸ್ಟ್ ಮಂತಲ್ಲಿ ಒನ್ ಟೈಮ್ ಆದ್ರೂ ಮಾಡಿ ತಿನ್ನಿ.
ಸೊ ಪಲ್ಯ ಮತ್ತು ಚಟ್ನಿ ಹಾಗೆ ಬದನೆಕಾಯಿ ಬಜ್ಜಿ ಎಲ್ಲ ರೆಡಿ ಆಗಿದೆ. ಈಗ ರೊಟ್ಟಿ ಒಂದು ಬಾಕಿ ಇದೆ. ನನ್ನ ಹಸ್ಬೆಂಡ್ 9:30ಗೆ ಹೋಗಬೇಕು. ಹಾಗಾಗಿ ಇಲ್ಲಿ ಬೇಗ 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 ಮಾಡ್ಕೋತಾ ಇರೋದು. ಮುಂಚೆ ಬೇರೆ ಟೈಮಿಂಗ್ಸ್ ಇತ್ತು, ಬಟ್ ಈಗ ಎಲ್ಲ ಅರ್ಜೆಂಟು ರೂಟೀನ್ಸ್ ಎಲ್ಲ ಚೇಂಜ್ ಆಗಿದೆ. ಹಾಗೆ ಟಿಫಿನ್ ಆದಮೇಲೆ ನೆಕ್ಸ್ಟ್ ಅಡುಗೆ ಕೆಲಸ ಏನಿದ್ರು ಅವರೆಲ್ಲ ಹೋಗಿ ನಮ್ಮದೆಲ್ಲ ಟಿಫಿನ್ ಆದಮೇಲೆ ಅದನ್ನು ಮಾಡ್ಕೋತೀವಿ. ಸಿಂಪಲ್ ಆಗಿ ರೈಸ್ ಐಟಮ್ ಆ ಥರ ಏನಾದ್ರು ಟಿಫಿನ್ ಇತ್ತು ಅಂತಂದರೆ ಬೇಗನೆ ಸಾಂಬಾರ್ ಅದೆಲ್ಲ ಆಗೋಗ್ಬಿಡತ್ತೆ. ಬಟ್ ಈ ರೀತಿ ರೊಟ್ಟಿ ಚಪಾತಿ ಈ ಥರದ ಕೆಲಸಗಳಾದರೆ ಕೆಲಸ ಅವತ್ತು ಫುಲ್ಲು ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ರೊಟ್ಟಿ ಒಂದು ಬಾಕಿ ಇದೆ. ರೊಟ್ಟಿ ಆಗೋಷ್ಟ್ರೊಳಗೆ ನನ್ನ ಹಸ್ಬೆಂಡ್ ಸ್ನಾನ ಎಲ್ಲ ಮುಗ್ದಿದೆ. ಸೊ ಅವರು ಡೈಲಿ ಪೂಜೆ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ ಲಾಸ್ಟ್ ವಿಡಿಯೋದಲ್ಲಿ. ಹಾಗೆ ಇವತ್ತು ಸಹ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಸಹ ಮುಗಿಸ್ಕೊಟ್ಟು ಡ್ಯೂಟಿಗೆ ಹೋಗ್ತಾರೆ. ಹಾಗಾಗಿ ನಮಗೆ ಅಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಕೆಲಸ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಏನೋ ಪೂಜೆ ಆಗಿಬಿಟ್ರೆ ಅದು ಒಂಥರ ಮನಃಶಾಂತಿ, ಅಪ್ಪ ಮುಗ್ದಿದೆ ಅಲ್ವಾ ಪೂಜೆ ಅನ್ನೋದೊಂದು ಇರುತ್ತೆ. ಹಾಗೆಯೇ ಇವರಿಲ್ಲಿ ರೆಡಿ ಇದ್ದಾರೆ, ಟಿಫನ್ ಸಹ ರೆಡಿ ಇದೆ. ಅವ್ರು ತಿನ್ಕೊಂಡು ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಸೊ ಅವ್ರನ್ನ ಮೊದಲು ಕಳಿಸಿ ಆಮೇಲೆ ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋದು. ಹಸ್ಬೆಂಡ್ ಹೋದ್ರು. ಹಾಗೆ ನನ್ನ ಸಣ್ಣ ಮಗ ಸಹ ಕೇಕ್ ಹೊಡಿತಾ ಇದ್ದಾನೆ. ಅವನನ್ನ ಈ ರೀತಿ ಆಟ ಆಡೋದಕ್ಕೆ ಬಿಟ್ಬಿಟ್ಟು ಅವನನ್ನು ಮಾತಾಡಿಸ್ಕೊಂಡು ಇಲ್ಲಿ ನನ್ನ ದೊಡ್ಡ ಮಗನಿಗೆ ಟಿಫಿನ್ ಮಾಡಿಸ್ತಾ ಇದ್ದೀನಿ. ಅವನು ಒಂದೊಂದು ಸರಿ ತಿಂತಾನೆ, ಒಂದೊಂದು ಸರಿ ತಿನ್ನಲ್ಲ. ಏನು ಏನಿದು ಡುಮ್ಮ ಆಗಿದ್ಯಾ? ಯಾಕೆ ಅಷ್ಟೊಂದು ಹೊಟ್ಟೆ ಬಂದ್ಬಿಟ್ಟಿದ್ದಲ್ಲ ಅಪ್ಪು? ಹಾ, ಮಮ್ಮು ಮಾಡಿನಾ? ಮಮ್ಮು ಮಾಡಿ ಡುಮ್ಮ ಆಗಿದ್ಯಾ? ಹಾ, ಅಷ್ಟೊಂದು ತಿಂದ? ಏನ್ ತಿಂದೆ ಅದಕ್ಕೆ? ಸೂಪರ್ ಸೂಪರ್ ಡುಮ್ಮ. ಈ ಡುಮ್ಮ ಡುಮ್ಮ ಅಮ್ಮ ಡುಮ್ಮ ಬಿದ್ದ. ಆ್ಯಂಡ್ ಇವನಿಗೆ ಟಿಫನ್ ಮಾಡಿಸಿದ್ದಾಯಿತು. ಇವನಿಗೆ ಸ್ವಲ್ಪ ಹೊತ್ತು ಫೋನ್ ಕೊಡಲೇಬೇಕು. ಬಿಕಾಸ್ ಏಕೆ ಅಂದರೆ ನೆಕ್ಸ್ಟ್ ಪಾಪುನ ಮಲಗ್ಸಕ್ಕೆ ಬಿಡೋದೇ ಇಲ್ಲ, ಅಷ್ಟು ಕಾಡಿಸ್ಬಿಡ್ತಾನೆ. ಹಾಗಾಗಿ ಸ್ವಲ್ಪ ಹೊತ್ತು ಫೋನ್ ಕೊಟ್ಟು ಇಲ್ಲಿ ಪಾಪುನ ಮಲಗಿಸ್ತಾ ಇದ್ದೀನಿ. ಸೊ ಪಾಪು ಮಲಗಾದ್ಮೇಲೆ ನಾನು ಸಹ ಟಿಫಿನ್ ಮಾಡೋದು. ಸೊ ಪಾಪುನು ಮಲಗಾಯಿತು, ನಾನೀಗ ಟಿಫಿನ್ ಮಾಡ್ಕೊತಾ ಇದ್ದೀನಿ. ಟಿಫಿನ್ ಎಲ್ಲ ಆದಮೇಲೆ ಎಷ್ಟು ಕೆಲಸ ಪೆಂಡಿಂಗ್ ಇದೆ ಇದನ್ನು ಪಟಾಪಟ್ ಅಂತ ಬೇಗ ಮುಗಿಸ್ಕೋತೀನಿ. ಹಾಗೆ ನನ್ನ ಫೇವ್ರೆಟ್ ಟೀನು ಸಹ ಇಲ್ಲಿ ರೆಡಿ ಆಗ್ತಾ ಇದೆ. ಸೊ ನಾನು ಕಾಫಿ ಟೀ ಅಡಿಕ್ಟೆಡ್ ಏನಲ್ಲ, ಬಟ್ ಅದೇನೋ ಗೊತ್ತಿಲ್ಲ, ಟಿಫಿನ್ ಆದಮೇಲಂತೂ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಟೀ ಬೇಕೇ ಬೇಕು ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಟೀನ ಮಾತ್ರ ಮಾಡ್ಕೊಂಡು ಕುಡಿತೀನಿ. ಅದು ಒನ್ ಟೈಮ್ ಅಷ್ಟೇ, ಟಿಫಿನ್ ಆದಮೇಲೆ ಅಷ್ಟೇ. ಆಗಿಬಿಟ್ರೆ ಮತ್ತೆ ಪದೇ ಪದೇ ಟೀ ಕುಡಿಯೋದು ಕಾಫಿ ಕುಡಿಯೋದು ಆ ಥರ ಎಲ್ಲ ಚಟ ಇಲ್ಲ ನನಗೆ. ಪಾಪು ಎದುರಷ್ಟೊತ್ತಿಗೆ ಇದಿಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಆದರೆ ಸಾಂಬಾರು ಮಾಡ್ಕೋತೀನಿ. ಇಲ್ಲ ಅಂತಂದರೆ ಅಷ್ಟರಲ್ಲಿ ಮಧ್ಯದಲ್ಲಿ ಇದ್ದ ಅಂತಂದರೆ ಅವನನ್ನ ಮತ್ತೆ ರಿಪೀಟ್ ಇನ್ನೂ ಒನ್ ಟೈಮ್ ಮಲಗಿಸಿ ಆಮೇಲೆ ಮಾಡ್ಕೊಳ್ಳೋದಿರುತ್ತೆ. ಹಾಗೆ ಇವತ್ತು ನನ್ನ ಜೊತೆ ಅವನು ಸಹ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ. ಕಿಚನ್ ಕೆಲಸ ಎಲ್ಲ ಮುಗೀತು. ಹಾಗೆ ಇಲ್ಲಿ ಒಂದು ಸ್ಟ್ರಾಂಗ್ ಟೀ ಕುಡ್ಕೊಂಡು ನೆಕ್ಸ್ಟ್ ಕೆಲಸನ ಶುರು ಮಾಡೋದು. ಸೊ ಮಕ್ಕಳಿಗೆ ಚಾಕ್ಲೇಟ್ ಫೇವ್ರೇಟ್ ಅಲ್ವಾ, ನಾನು ಇಲ್ಲಿ ಚಾಕ್ಲೇಟ್ ಕೊಡ್ತಾ ಇದ್ದೀನಿ. ಬಟ್ ಅಷ್ಟು ಅಭ್ಯಾಸ ಏನಿಲ್ಲ, ಬಟ್ ಅವಾಗ ಬೇಕು ಅಂತ ಅನ್ಸುತ್ತಲ್ವಾ ಮಕ್ಕಳಿಗೆ, ಅವಾಗ. ನಮ್ಮನೆ ಹಿಂದೆ ಖಾಲಿ ಸೈಟ್ ಇದೆ, ಅಲ್ಲೆಲ್ಲ ಸುಮಾರು ಗಿಡಗಳು ಬೆಳೆದಿತ್ತು. ಅಲ್ಲಿ ಕುರಿಗಳನ್ನ ಮೇಯಿಸೋದಕ್ಕೆ ಅಂತ ಕರ್ಕೊಂಡಿದ್ದಾರೆ. ಏನ್ ಮಾಡ್ತಿದ್ದಾವೆಲ್ಲ? ಗಿಡಕ್ಕೆ ನೋವಾಗುತ್ತಾ? ಅಂದ್ರೆ ಕುರಿಗ್ ನೋವಾಗುತ್ತಾ ಅಥವಾ ಗಿಡಕ್ಕ? ಯಾವ್ದಕ್ಕೆ? ಕುರಿಗ? ಓ, ಗಿಡದಲ್ಲಿ ಹೋಗಿದಾವಲ್ಲ ಅದಕ್ಕೆ ನೋವಾಗುತ್ತಾ? ಅಯ್ಯೋ, ಹ, ಕುರಿ ಪಾಪನಾ? ಅಯ್ಯೋ, ಏನದು? ಏನ್ ಮಾಡ್ಬೇಕು ಅದ್ರಲ್ಲಿ? ಏನ್ ಮಾಡ್ಬೇಕು? ಜೋಡ್ಸೋಲ್ಲ ಕೊಡು, ನಂಗೆ ಬೇಕು ಸಾಂಬಾರ್ ಮಾಡ್ಬೇಕಲ್ಲ.
ನನ್ನ ಮಗ ಹೇಳ್ತಾ ಇದ್ದಾನೆ ಕುರಿಗಳೆಲ್ಲ ಗಿಡಗಳಲ್ಲಿದೆ ಅಲ್ವಾ, ಅಲ್ಲಿ ಗಿಡಗಳಲ್ಲಿ ಮುಳ್ಳು ಅದು ಇದು ಚುಚ್ಚಿ ಕುರಿಗಳಿಗೆ ನೋವಾಗ್ಬಿಡುತ್ತೆ ಅಮ್ಮ ಅಂತ. ಹಾಗೆಯೇ ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅವನ ಜೊತೆಗೆ ಬಂದು ಮಾಡ್ತಾ ಇದ್ದಾನೆ. ಸಾಂಬಾರ್ಗೆ ಏನೇನು ಬೇಕು ಅಂತ ನಾನು ಕೊಡ್ತಾ ಇದ್ದೀನಿ, ಅದನ್ನು ಅವನಿಗೆ ಹಾಕ್ತಾ ಇದ್ದಾನೆ. ಯಾವ ಕೆಲಸನೂ ಬೇಗ ಬೇಗ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ನಾನು ಮಾಡ್ತೀನಿ ಅಂತ ಬರ್ತಾನೆ ಇರ್ತಾನೆ. ಸೊ ನಾನು ಅವನ ಜೊತೆನೇ ಎಂಜಾಯ್ ಮಾಡ್ಕೊಂಡು ಮಾಡ್ಕೋತೀನಿ. ಅದು ಹೀಗೆ ರೈಟ್. ಸೊ ಕುಕ್ಕರಲ್ಲಿ ಬೇಳೆ, ಈರುಳ್ಳಿ, ಟೊಮೆಟೊ, ಅರಿಶಿನ ಹಾಗೆ ಉಪ್ಪು, ಸ್ವಲ್ಪ ಎಣ್ಣೆ ಹಾಗೆ ಜೀರಿಗೆನ ಹಾಕೊಂಡು ಇಲ್ಲಿ ಕೂಗ್ಸಕ್ಕೆ ಇಟ್ಕೊತಾ ಇದ್ದೀನಿ. 3-4 ವಿಷಲ್ ಬೇಕಾಗುತ್ತೆ. ಸೊ ಕುಕ್ಕರಲ್ಲಿ ಬೇಳೆ ಬೇಯೋಷ್ಟರೊಳಗೆ ನಾನಿಲ್ಲಿ ಇವನಿಗೆ ಸ್ನಾನ ಮಾಡಿಸ್ಕೊಂಬರೋಣ ಅಂತ ಬೇಗ ಬೇಗ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ. ಬಣ್ಣ 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 ಕೈ ಕೊಡು. ಆಡ್ಸಿಗ ಇದು ಊದಿನ ಗಿಡ ಆಡ್ಸಿ. ಸೊ ದೊಡ್ಡವ್ರದ್ದು ಸ್ನಾನ ಪೂಜೆ ಎಲ್ಲ ಆಯ್ತು. ಈಗ ಪಾಪು ಸಹ ಎದ್ದು ತೊಟ್ಲಲ್ಲಿ ಒಬ್ಬನೇ ಆಟ ಆಡ್ಕೊಂಡಿದ್ದಾನೆ. ಇವಾಗ ಚೆನ್ನಾಗಿ ಆಟ ಆಡಿಸಿ ಫೀಡ್ ಮಾಡಿಸಿ ಸ್ನಾನ ಮಾಡಿಸಿ ಮಲಗಿಸೋದು, ಆಮೇಲೆ ನನ್ನ ನೆಕ್ಸ್ಟ್ ಕೆಲಸಗಳು. ಅಲ್ಲೋಡಲ್ಲಿ ಅಣ್ಣ ಎಲ್ಲಿ ಕೂತಿದ್ದಾನಂತ. ಆ್ಯಂಡ್ ಫೈನಲ್ ಆಗಿ ಪಾಪುದು ಸ್ನಾನ ಸಹ ಆಯಿತು. ಈಗ ಅವನು ಸಹ ಮಲಗ್ತಾನೆ. ಅವನನ್ನು ಮಲಗಿಸಿ ಅಡುಗೆ ಕೆಲಸ ಮಾಡ್ಕೋತೀನಿ. ನಾನಿಲ್ಲಿ ಆಲ್ರೆಡಿ ಬೇಳೆನ ಕೂಗ್ಸಿಟ್ಕೊಂಡಿದ್ದೀನಿ. ಹಾಗೆಯೇ ನುಗ್ಗೆಕಾಯಿನೂ ಸಹ ಸಪ್ರೇಟ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಸಾಂಬಾರನ್ನ ನಾನು 2-3 ಥರ ಮಾಡ್ತೀನಿ. ಇವಾಗ ಮಾಡ್ತಾ ಇರೋದು ಈಸಿ ಮೆಥಡ್. ನನಗೆ ಟೈಮ್ ಇಲ್ಲ ಅಂತ ಹೀಗೆ ಕೂಗಿಸ್ಕೊಂಡು ಜಸ್ಟ್ ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ. ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಈರುಳ್ಳಿ ಹಾಗೂ ಟೊಮೆಟೊನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಗಲೇ ನಾನು ಬೇಳೆ ಬೇಯಿಸ್ಕೊಂಡಾಗ ಟೊಮೆಟೊ ಹಾಗೆ ಈರುಳ್ಳಿನ ಸೇರಿಸ್ಕೊಂಡಿದ್ದೆ. ಇಲ್ಲೂ ಸಹ ಸ್ವಲ್ಪ ಸೇರಿಸ್ಕೊತೀನಿ. ಹಾಗೆ ಬೇಯಿಸಿಟ್ಕೊಂಡಿರುವಂತಹ ನುಗ್ಗೆಕಾಯಿನ ಇಲ್ಲಿ ಆ್ಯಡ್ ಮಾಡಿಕೊಂಡು ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಎಣ್ಣೆ ಎಲ್ಲ ನುಗ್ಗೆಕಾಯಿಗೆ ಹೊಂದ್ಕೊಳ್ಳೋಷ್ಟರೊಳಗೆ ನಾನು ಬೇಯಿಸಿಟ್ಕೊಂಡಿದ್ನಲ್ವ ಬೇಳೆ, ಅದನ್ನು ಈಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಬರ್ತೀನಿ. ಬೇಳೆ, ಈರುಳ್ಳಿ ಹಾಗೂ ಟೊಮೆಟೊ ಈ ರೀತಿ ಬೆಂದಿದೆ. ಇದಿಷ್ಟನ್ನು ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನುಗ್ಗೆಕಾಯಿಗೆ ಎಣ್ಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಟೈಮಲ್ಲಿ ಇವಾಗ ಇದಕ್ಕೇನೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ 1 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಏನು ನುಗ್ಗೆಕಾಯಿ ಬೇಯಿಸಿಟ್ಕೊಂಡಿದ್ದೀವಲ್ಲ ನೀರು, ಅದನ್ನು ಸಹ ವೇಸ್ಟ್ ಮಾಡ್ದಂಗೆ ಅದನ್ನು ಈ ಸಾಂಬಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದಿಷ್ಟು ಚೆನ್ನಾಗಿ ಕುದಿಬೇಕು. ಸೊ ಕುದಿ ಬಂದಾದ್ಮೇಲೆ ನಾವು ಏನು ಬೇಳೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಈಗ ಆ್ಯಡ್ ಮಾಡಿ ಇಲ್ಲಿಗೆ ಕಂಪ್ಲೀಟಾಗಿ ಏನೇನೆಲ್ಲ ಹಾಕಬೇಕು ಹಾಕಾಯಿತು. ಆ್ಯಂಡ್ ಫೈನಲ್ ಆಗಿ ರುಚಿಗೆ ಬೇಕಾದಷ್ಟು ಉಪ್ಪು, ಹುಣಸೆ ರಸ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಇದಿಷ್ಟು ಆ್ಯಡ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ
ಸಾಂಬಾರ್ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಾವೆಲ್ಲ ಸಾಂಬಾರ್ ಮತ್ತು ಪಲ್ಯಗಳಿಗೆ ಬೆಲ್ಲ ಹಾಕಿ ಅಭ್ಯಾಸ. ಅದು ಇಷ್ಟ ಇಲ್ಲ ಅನ್ನೋರು, ಆ ಫ್ಲೇವರ್ ಬೇಡ ಅನ್ನೋರು ಬೇಕಾದ್ರೆ ಅದನ್ನ ಸ್ಕಿಪ್ ಮಾಡಿ. ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗೋಯ್ತು. ಹಾಗೆ ಸಾಂಬಾರ್ ಕಂಪ್ಲೀಟ್ ಆಗಿ ಕುದಿಯೋಷ್ಟೊತ್ತಿಗೆ ನಾನು ಒಂದು ಸೈಡು ಅನ್ನಕ್ಕೂ ಇಟ್ಕೋತಾ ಇದ್ದೀನಿ. ಸೊ ಅಲ್ಲಿಗೆ ಬಿಸಿ ಬಿಸಿ ಅನ್ನ ಹಾಗೆ ನುಗ್ಗೆಕಾಯಿ ಸಾಂಬಾರ್ ಸಹ ರೆಡಿ ಆಗುತ್ತೆ. ನೆಂಚಿಕೆಗೆ ಬೆಳಗ್ಗೆ ಮಾಡಿದ ಆಗ್ಲಿಕಾಯಿ ಪಲ್ಯ ಇದೆ, ಹಾಗೇನೆ ಒಂದು ಹಪ್ಪಳನ ಸುಟ್ಕೊಂಡಿದೀವಿ, ಹಾಗೇನೆ ಉಪ್ಪಿನಕಾಯಿ, ಇದಿಷ್ಟು ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೇ ಕೆಲಸ. ಪಾಪುನು ಮಲಗಿದೆ. ಹಾಗೇನೆ ನನ್ನ ದೊಡ್ಡ ಮಗಂಗೆ ನಾನೇ ಊಟ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾನೆ. ಸೊ ಅವನಿಗೆ ಊಟ ಮಾಡಿಸಿದ್ರೆ ಮಧ್ಯಾಹ್ನದ ರುಟೀನ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಇವತ್ತು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಬಂದು ನನ್ನ ಪ್ರೊಫೆಷನ್. ಐ ಆಮ್ ಎ ಟೀಚರ್. ಈ ವ್ಲಾಗು ಬುಧವಾರದ್ದು, ಬಟ್ ನಾನು ಪೋಸ್ಟ್ ಮಾಡ್ತಾ ಇರೋದು ಫ್ರೈಡೇ. ಹಾಗಾಗಿ ಫ್ರೈಡೇ ಟೀಚರ್ಸ್ ಡೇ ಇರೋದ್ರಿಂದ ನಾನು ನನ್ನ ಪ್ರೊಫೆಷನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮದು ಎಜುಕೇಷನಲ್ ಸೆಂಟರ್ ಇದೆ. ಸೊ ನಾನಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ಹ್ಯಾಂಡ್ ರೈಟಿಂಗ್ ಹಾಗೇನೆ ಟ್ಯೂಷನ್ ಸಹ ತಗೋತೀನಿ. ನಾನಂತೂ ತುಂಬಾ ಪ್ರೌಡ್ ಆಗಿ ಹೇಳ್ಕೊತೀನಿ ಟೀಚರ್ ಅಂತ. ಬಿಕಾಸ್ ನಾನು ಪ್ರತಿ ಮೂಮೆಂಟ್ಸ್ನು ತುಂಬಾ ಎಂಜಾಯ್ ಮಾಡ್ತೀನಿ ಮಕ್ಕಳು ಒಟ್ಟಿಗೆ. ಮಕ್ಕಳು ಸಹ ನನ್ನ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೋತಾರೆ. ಇದೆಲ್ಲ ಏನ್ ತೋರಿಸ್ತಾ ಇದ್ದೀನಿ ನನ್ನ ಹ್ಯಾಪಿ ಮೂಮೆಂಟ್ಸ್ ಅಂತ ಹೇಳಿ. ಲಾಸ್ಟ್ ಇಯರ್ ಮಕ್ಕಳೆಲ್ಲ ಸೇರ್ಕೊಂಡು ಏನೇನೋ ಪ್ಲಾನ್ ಮಾಡ್ಕೊಂಡು ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ರು. ಬಟ್ ಈ ವರ್ಷ ನಾನು ಕ್ಲಾಸಸ್ ಎಲ್ಲ ತಗೋತಾ ಇದ್ದೀನಿ. ಬಟ್ ಆದ್ರೆ ತುಂಬಾ ಮಿನಿಮಮ್ ಸ್ಟೂಡೆಂಟ್ಸ್ ಮಾತ್ರ ಇಟ್ಕೊಂಡಿದ್ದೀನಿ. ಏಕೆ ಅಂದರೆ ನನಗೆ ಮಗುನೂ ಮ್ಯಾನೇಜ್ ಮಾಡಿಕೊಂಡು ಮನೆಯಲ್ಲೂ ಕೆಲಸ ಮಾಡಿಕೊಂಡು ಟೀಚಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಒಂದು 10 ಮೆಂಬರ್ಸ್ ಒಳಗಡೆ ಅಷ್ಟೇ ಈಗ ಪ್ರೆಸೆಂಟ್ ಬರ್ತಾ ಇರೋದು ಮಕ್ಕಳು. ನನ್ನ ಉದ್ದೇಶ ಇಷ್ಟೇ, ಒಬ್ಬರೇ ಕಲೀಲಿ ಇಬ್ಬರೇ ಕಲೀಲಿ, ನಮ್ಮನ್ನ ನೆನೆಸ್ಕೋಬೇಕು. ಮುಂದೆ ನಾವು ಇಂಥವ್ರ ಹತ್ರ ಕಲ್ತಿದ್ವಿ ಅಂತ. ವಿದ್ಯಾದಾನ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಸೊ ದೇವರು ನನಗೆ ಎಷ್ಟು ವಿದ್ಯೆ ಕೊಟ್ಟಿದ್ದೇನೋ ಅದನ್ನ 4 ಜನಕ್ಕೆ ಹೇಳ್ಕೊಡ್ತೀನಿ. ನನ್ಗಂತೂ ಈ ಕೆಲಸ ತುಂಬಾ ಖುಷಿ ಪಟ್ಟು ಮಾಡ್ತೀನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಆದಷ್ಟು ಬೇಗ ಮತ್ತೊಂದು ಹೊಸ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್ ಬಾಯ್.